ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ತಿಳಿ ಕನ್ನಡದ 4 ಪಾಠಗಳು: ಹಕ್ಕಿಗೂಡುಗಳ ನಿಗೂಢ ಜಗತ್ತು, ಕಾಫಿ ಕಪ್ಪು, ಟುಸ್ಸೂರ್ ವ್ಯಾಕ್ಸ್ ಮ್ಯೂಸಿಯಂ ಮತ್ತು ನನ್ನ ಗೋಪಾಲ. ಈ 4 ಪಾಠದ ಪದಗಳ ಅರ್ಥ ಹಾಗೂ ಬಿಡಿಸಿ ಬರೆದು ಮತ್ತು ಅದರ ಸಂಧಿಯನ್ನು ಸಹ ನೀವು ಹೆಸರಿಸಬೇಕಾಗುತ್ತೆ. ಸೊ ನಾನು ಈ ಒಂದು ಕ್ಲಾಸಸ್ಸಲ್ಲಿ ಈ 4 ಪಾಠಗಳ ಪದಗಳ ಅರ್ಥ ಮತ್ತು ಬಿಡಿಸಿ ಬರೆಯೋದನ್ನ ಕವರ್ ಮಾಡಿದ್ದೀನಿ. ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಈ ಒಂದು ಪಾಠದ ಪದಗಳ ಅರ್ಥ: ರಶ್ಮಿ. ರಶ್ಮಿ ಅಂದರೆ ಕಿರಣ, ಸೂರ್ಯನಿಂದ ಬರುವ ಕಿರಣಗಳು. ವಾಸ್ತುಶಿಲ್ಪ, ಕಟ್ಟಡಗಳನ್ನು ಕಟ್ಟುವ ಕಲೆ. ನೀವು ಕಟ್ಟಡಗಳ ಮೇಲೆ ಅದರ ಮೇಲೆ ಬಿಡಿಸಿರುವ ಒಂದು ಚಿತ್ರಗಳನ್ನು ನೋಡ್ತೀರಲ್ವ, ಅದು. ವಿಕಾಸ, ಅರಳುವಿಕೆ, ಹರಳೋದು. ಸಂಕುಲ, ಗುಂಪು, ಒಂದು ಗ್ರೂಪ್ ಆಗಿ ಮಾಡಿರ್ತಾರೆ. ಸಂಜೀವಿನಿ, ಜೀವ ಕೊಡುವ ಮೂಲಿಕೆ. ಸಮನ್ವಯ, ಹೊಂದಾಣಿಕೆ. ಕಡಲು, ಸಮುದ್ರ. ಗೊತ್ತೇ ಇದೆ ಸಮುದ್ರ ಅಂದರೆ ಏನಂತ. ತುಪ್ಪಳ, ಪ್ರಾಣಿಗಳ ಮೃದು ಕೂದಲು. ದ್ವೀಪ, ನೀರಿನಿಂದ ಸುತ್ತುವರೆದ ಭಾಗ. ನೀರಿನಿಂದ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ನೀರಿನಿಂದ ಸುತ್ತುವರೆದ ಒಂದು ಭಾಗವಾಗಿದೆ. ನಭ, ಆಕಾಶ. ನಿಗೂಢ, ರಹಸ್ಯ. ಪಥ ಅಂದರೆ ದಾರಿ. ಪ್ರವೃತ್ತಿ, ಆಸಕ್ತಿ, ಇಂಟ್ರೆಸ್ಟ್ನ ತೋರಿಸೋದು. ಅನಂತ, ಕೊನೆ ಇಲ್ಲದ ಅಂದರೆ ಎಂಡ್ಲೆಸ್. ಅಪೂರ್ವ, ಅಪರೂಪದ, ತುಂಬ ರೇರ್, ಅಪರೂಪ. ಅವಘಡ, ತೊಂದರೆ. ಇಂಬು, ದಾರಿ. ಪಥ ಅಂದ್ರೂ ದಾರಿ ಆಗುತ್ತೆ, ಇಂಬು ಅಂದ್ರೂ ದಾರಿ ಆಗುತ್ತೆ ಮೀನಿಂಗ್ಸಲ್ಲಿ. ಉರಗ, ಹಾವು. ಉಷ್ಣ, ಬಿಸಿ. ಐಕಮತ್ಯ, ಒಗ್ಗಟ್ಟಾಗಿ ಬಾಳೋದು. ನಂತರ ಟುಸ್ಸೂರ್ ವ್ಯಾಕ್ಸ್ ಮ್ಯೂಸಿಯಂ. ಇದರ ಪದಗಳ ಅರ್ಥ: ಈ ಪಾಠದ ಪದಗಳ ಅರ್ಥ ನೋಡೋಣ. ನಿಗೂಢ ರಹಸ್ಯ. ಪಾರ್ಲಿಮೆಂಟ್, ಸಂಸತ್ತು. ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ. ವ್ಯಾಕ್ಸ್, ಮೇಣ. ಕೋಚ್, ರಾಜರಥ. ಗೈಡ್, ಮಾರ್ಗದರ್ಶಿ. ಡ್ಯಾಗರ್, ಚೂರಿ. ತದ್ರೂಪ, ಒಂದೇ ತರಹದ. ತರಾತುರಿ. ನೋಡಿ, ನಿಮ್ಮ ಒಂದು ಸ್ವಂತ ವಾಕ್ಯದಲ್ಲಿ ತದ್ರೂಪ ಮತ್ತು ತರಾತುರಿ ಬಂದಿದೆ. ತದ್ರೂಪದ ಒಂದು ಪದದ ಅರ್ಥ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಸ್ವಂತ ವಾಕ್ಯ ಮಾಡೋದಕ್ಕೆ ಆಗೋದಿಲ್ಲ. ತದ್ರೂಪ ಅಂದರೆ ಅದೇ ತರಹದ. ತರಾತುರಿ, ಅವಸರ. ಆಯಿತಾ. ತಾಸು, ಗಂಟೆ. ದುಬಾರಿ, ಹೆಚ್ಚು ಬೆಲೆ. ನನ್ನ ಗೋಪಾಲ ಪಾಠದ ಪದಗಳ ಅರ್ಥ: ನೋಟ, ನಾಟಕದ ಒಂದು ದೃಶ್ಯವಾಗಿದೆ. ಪವಡಿಸು, ನಿದ್ರಿಸು. ಬವಣೆ, ಕಷ್ಟ. ಬಳಲು, ಆಯಾಸ. ಬಿತ್ತರ, ವಿಸ್ತಾರ. ಬೈಗು, ಸಂಜೆ. ಇದು ನಿಮ್ಮ ಬೈಗು ಅನ್ನೋದು ಮತ್ತು ಬವಣೆ ಅನ್ನೋದು ನಿಮ್ಮ ಒಂದು ಸ್ವಂತ ವಾಕ್ಯದಲ್ಲಿ ಬಂದಿದೆ. ಸೊ ಇದರ ಮೀನಿಂಗ್ ನೋಡಿ. ಬವಣೆ ಅಂದರೆ ಕಷ್ಟ, ತೊಂದರೆ. ಬೈಗು ಅಂದರೆ ಸಂಜೆ. ಕಾಫಿ ಕಪ್ಪು ಪದಗಳ ಅರ್ಥ ನೋಡೋಣ. ನಿವೃತ್ತಿ ಅಂದರೆ ರಿಟೈರ್ಮೆಂಟ್. ವೃತ್ತಿಯಿಂದ ರಿಟೈರ್ಮೆಂಟ್ ಕೊಡೋದು. ಮಾತು ಎತ್ತಿದರು ಅಂದರೆ ಮಾತನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ಆಸ್ವಾದಿಸು, ರುಚಿ ನೋಡು, ಒಂದು ರುಚಿ. ಇದು ನಿಮ್ಮ ಒಂದು ಇದರಲ್ಲಿದೆ, ಸ್ವಂತ ವಾಕ್ಯದಲ್ಲಿದೆ. ಅಸೂಯೆ, ಹೊಟ್ಟೆ ಕಿಚ್ಚು. ದುರ್ದೈವ, ಕೆಟ್ಟ ಅದೃಷ್ಟ. ಬಿಡಿಸಿ ಬರೆಯಿರಿ. ಹಕ್ಕಿಗಳ ನಿಗೂಢ ಜಗತ್ತು. ವಂಶ ಅಭಿವೃದ್ಧಿ, ಅದು ಸವರ್ಣ ದೀರ್ಘ ಸಂಧಿ. ಹೇಗೆ ಅಂದರೆ ವಂಶ ಆ ಬರುತ್ತೆ, ಪ್ಲಸ್ ಉತ್ತರ ಪದದಲ್ಲಿ ಆ ಬರುತ್ತೆ, ಪೂರ್ವ ಪದದಲ್ಲಿ ಆ ಬಂದಿದೆ ಸ್ಟಾರ್ಟಿಂಗಲ್ಲಿ. ಸೊ ಅದು ಸವರ್ಣ ದೀರ್ಘ ಸಂಧಿ. ಸಂತಾನಾಭಿವೃದ್ಧಿ,
ಸಂತಾನ ನ ಪ್ಲಸ್ ಅ ಬಂದಿದೆ ಪ್ಲಸ್ ಅ ಬಂದಿದೆ. ಸೊ ಅದು ಸವರ್ಣ ದೀರ್ಘ ಸಂಧಿ ಆಗಬೇಕು. ಸಂತಾನೋತ್ಪತ್ತಿ, ಸಂತಾನ ಪ್ಲಸ್ ಉತ್ಪತ್ತಿ, ಇದು ಗುಣಸಂಧಿ. ಓಕೆ, ಹೂ ಬಂದಿದೆ ಅಲ್ವಾ ಉತ್ತರ ಪದದಲ್ಲಿ. ಆಶ್ರಯ ತಾಣ, ಆಶ್ರಯ ಆ ಬಂದಿದೆ, ಆಕಾರ ಬಂದಿದೆ, ಮತ್ತು ತಾ ಬಂದಿದೆ. ಇದು ಆಶ್ರಯ ಯಕಾರ ಬಂದಿದೆ. ಸೊ ಅದು ಆದೇಶ ಸಂಧಿಯಲ್ಲಿ ಯಕಾರ ಆಗಮ. ಬಟ್ಟಲಾಕಾರ, ಬಟ್ಟಲು ಹೂ ಬಂದಿದೆ, ಆ ಬಂದಿದೆ, ಆಕಾರ ಬಟ್ಟಲ ಆಕಾರ, ಅದು ಲೋಪ ಸಂಧಿ ಆಗುತ್ತೆ. ನಂತರ ಬಿಡಿಸಿ ಬರೆದಿ ಸಂಧಿ ಹೆಸರಿಸಿ ಯಾವುದು ಇದು? ಟು ಸೂಡು ವ್ಯಾಕ್ಸಿನೇಷನ್. ಸಚಿವಾಲಯ, ಸಚಿವ ಅ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ, ಇದು ಸರಿಯಾಗಿದೆ. ಮೇಲೇರಿ, ಮೇಲೆ ಎ ಪ್ಲಸ್ ಏರಿ ಲೋಪ ಸಂಧಿ ಕರೆಕ್ಟ್ ಇದೆ. 4 4 ಉ ಪ್ಲಸ್ 5 ಅದು ಲೋಪ ಸಂಧಿ. ಶಸ್ತ್ರಾಸ್ತ್ರ, ಶಸ್ತ್ರ ಅ ಪ್ಲಸ್ ಅಸ್ತ್ರ ಅದು ಸವರ್ಣ ದೀರ್ಘ ಸಂಧಿ, ಇದು ಸರಿಯಾಗಿದೆ. ನಿಮಗೆ ಸಂಧಿ ಬಗ್ಗೆ ವಿಡಿಯೋಸ್ ಬೇಕಂದರೆ ನಾನು ಮಾಡಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಸಂಧಿ ತುಂಬ ಈಸಿ, ನೀವು ಒಂದ್ಸತಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಅದು ತುಂಬ ಈಸಿ ಆಗುತ್ತೆ ನಿಮಗೆ. ನನ್ನ ಗೋಪಾಲ ಪಾಠದ ಬಿಡಿಸಿ ಬರೆಯಿರಿ. ಕೊಳಲೂದಿ, ಕೊಳಲು ಪ್ಲಸ್ ಊದಿ ಉ ಪ್ಲಸ್ ಉ ಲೋಪ ಸಂಧಿ. ಧೈರ್ಯವಾಗಿ, ಧೈರ್ಯ ಪ್ಲಸ್ ಆಗಿ ಆಗಮ ಸಂಧಿ ಯಕಾರಾಗಮ. ಹೆದರಿಕೆಯಾದರೆ, ಹೆದರಿಕೆ ಪ್ಲಸ್ ಆದರೆ ಆಗಮ ಸಂಧಿ. ಮೇಲೇಳು, ಮೇಲೆ ಪ್ಲಸ್ ಏಳು ಅದು ಲೋಪ ಸಂಧಿ. ಕರೆಕ್ಟ್ ಇದೆ, ಅರ್ಥ ಆಯಿತು ಅನ್ಕೋತೀನಿ. ಫಸ್ಟು ನಿಮಗೆ ಬಿಡಿಸೋದು ಗೊತ್ತಾಗಬೇಕು. ನಮಗೆ ಬಿಡಿಸೋದು ಗೊತ್ತಾಗ್ಬಿಟ್ರೆ ಈಸಿಯಾಗಿ ನಾವು ಆ ಸಂಧಿನ ಫೈಂಡ್ ಔಟ್ ಮಾಡ್ಬೋದು, ಇಲ್ಲಾಂದರೆ ಕಷ್ಟ. ಬಿಡಿಸಿ ಬರೀರಿ. ಯಾವುದು? ನನ್ನ ಗೋಪಾಲದಲ್ಲಿ ಕಂಬನಿ, ಕಣ್ಣ ಪ್ಲಸ್ ಪನಿ ಅಥವಾ ಕಣ್ ಪ್ಲಸ್ ಪನಿ ಆದೇಶ ಸಂಧಿ. ಕೋಟ್ಯಾಂತರ, ಕೋಟಿ ಪ್ಲಸ್ ಅಂತರ ಎಣ್ ಸಂಧಿ. ಲಕ್ಷ್ಮೀಶ, ಲಕ್ಷ್ಮಿ ಪ್ಲಸ್ ಈಶ ಲಕ್ಷ್ಮೀಶ. ಲಕ್ಷ್ಮೀಶ, ಲಕ್ಷ್ಮಿ ಪ್ಲಸ್ ಈಶ ಲಕ್ಷ್ಮೀಶ, ಲಕ್ಷ್ಮೀಶ ಇದು ಸವರ್ಣ ದೀರ್ಘ ಸಂಧಿಯಾಗುತ್ತೆ. ಅದೇ ರೀತಿಯಾಗಿ ಕಾಫಿ ಕಪ್ಪು ಬಿಡಿಸಿ ಬರೆಯಿರಿ. ಇದನ್ನು ಹೆಸರಿಸಿ. ವಿದ್ಯಾರ್ಥಿ, ವಿದ್ಯಾ ಪ್ಲಸ್ ಅರ್ಥಿ ಸವರ್ಣ ದೀರ್ಘ ಸಂಧಿ. ಅತ್ಯಂತ, ಅತಿ ಪ್ಲಸ್ ಅಂತ ಅದು ಎಣ್ ಸಂಧಿ. ಯಾಕೆ ಎಣ್ ಸಂಧಿ ಅಂದರೆ ಯಾರ ಲಾಭ, ಇದು 4 ಒತ್ತಕ್ಷರಗಳು ಎಲ್ಲಿ ಬರುತ್ತೆ, ನಾವು ಒತ್ತಕ್ಷರ ನೋಡಿಕೊಂಡು ಅದು ಯಾವ ಸಂಧಿ ಅಂತ ಹೇಳ್ಬೋದು. ಇದು ಎಣ್ ಸಂಧಿ ತುಂಬ ಈಸಿ. ಸವರ್ಣ ದೀರ್ಘ ಸಂಧಿ ಎಣ್ ಸಂಧಿ ಕಂಡುಹಿಡಿಯೋದು ಕಷ್ಟ ಆಗೋದಿಲ್ಲ. 1 2 1 2 ಒಂದು ಉ ಲೋಪ ಸಂಧಿ. ಅತ್ಯುತ್ತಮ ಇದು ಯಾವ ಒತ್ತಕ್ಷರ ಬಂದಿದೆ, ಸೊ ಅದು ಎಣ್ ಸಂಧಿ. ಅತಿ ಪ್ಲಸ್ ಉತ್ತಮ. ಮತ್ತೊಬ್ಬ, ಮತ್ತು ಉ ಪ್ಲಸ್ ಒಬ್ಬ ಲೋಪ ಸಂಧಿ. ಲೋಪ ಸಂಧಿ. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ, ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಹಾಗೂ ಧನ್ಯವಾದಗಳು.